ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ವಾಕ್ಯಗಳನ್ನು ಒಂದು ಚಿಕ್ಕ ಧ್ಯಾನವನ್ನು ಮಾಡುವಂತೆ ದೇವರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಕಲ್ವಾರಿ ಶಿಲುಬೆಯಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳಿದ 3ನೇ ವಾಕ್ಯ ಯೋಹಾನನ ಸುವಾರ್ತೆ 19ನೇ ಅಧ್ಯಾಯದ 26ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು ಅನ್ನುವಂಥ ಈ ಒಂದು ವಚನ. ಇಲ್ಲಿ ಯೇಸುಸ್ವಾಮಿಯ ಜೀವಿತ ನಾವು ಸತ್ಯವೇದದಲ್ಲಿ ದೇವರ ಸುವಾರ್ತೆಯನ್ನು 4 ಗಾಸ್ಪಲ್ಸ್ ಅಂತ ನಾವೇನು ಹೇಳ್ತೀವಿ, ಈ 4 ಸುವಾರ್ತೆಗಳನ್ನು ನಾವು ಓದಿದಷ್ಟು ಯೇಸುಸ್ವಾಮಿಯ ಜೀವಿತ ನಮ್ಮನ್ನು ಯಾವಾಗಲೂ ಒಂದು ಆಶ್ಚರ್ಯಚಕಿತಗೊಳಿಸೋ ಅಂತ ಅನೇಕ ವಿಷಯಗಳ ಸಂಗತಿಗಳು ಯೇಸುಸ್ವಾಮಿಯ ಜೀವಿತದಲ್ಲಿ ನಾವು ನೋಡ್ಬೋದು. ಇಲ್ಲಿ ಯೇಸುಸ್ವಾಮಿ ತಾನು ಕಲ್ವಾರಿ ಶಿಲುಬೆ ಮೇಲೆ ಒಂದು ಸಾಯುವಂಥ ಒಂದು ಪರಿಸ್ಥಿತಿ. ಆದರೆ ಯೇಸುಸ್ವಾಮಿ ಏನು ಮಾಡ್ತಿದ್ದಾರೆ ಅಂದರೆ ತನ್ನ ತಾಯಿ ಕಾರಣ ಯೇಸುಸ್ವಾಮಿ ಸೇವೆಗೆ ಬಂದ ನಂತರ ಸೇವೆಯಲ್ಲಿರುವಾಗ ತನ್ನ ಸ್ವಂತ ತಮ್ಮಂದಿರು ಕೂಡ ಯೇಸುಸ್ವಾಮಿಯನ್ನು ನಂಬಿಲ್ಲದ ಒಂದು ಪರಿಸ್ಥಿತಿ. ತನ್ನ ಯೇಸುಸ್ವಾಮಿಯ ಒಂದು ಸುವಾರ್ತೆಯನ್ನು ನಾವು ನೋಡುವಾಗ ಯೋಸೇಫನ ಸಂಗತಿಗಳು ಎಲ್ಲೂ ಕೂಡ ಯೇಸುಸ್ವಾಮಿ ಸೇವೆಗೆ ಬಂದ ನಂತರವಾಗಲಿ, ಯೇಸುಸ್ವಾಮಿಯ ಮೊದಲನೆಯ ಅದ್ಭುತ ಕಾನಾ ಒಂದು ದೇಶದಲ್ಲಿ ಆದ ಅದ್ಭುತವಾಗಲಿ, ಅಲ್ಲೆಲ್ಲೂ ಕೂಡ ಯೋಸೇಫನನ್ನು ಯೇಸುಸ್ವಾಮಿಯ ಒಂದು ಶಾರೀರಿಕವಾದಂಥ ಒಂದು ಈ ಲೋಕದಲ್ಲಿ ದೇವರು ಜನಿಸುವಂಥ ಒಂದು ಪಾತ್ರೆಯಾಗಿ ಕೊಟ್ಟಂಥ ಒಂದು ಮರಿಯಳು ಅಥವಾ ಯೋಸೇಫನನ್ನು ನಾವೇನು ಮಾಡೋದಿಲ್ಲ, ಸುವಾರ್ತೆಯಲ್ಲಿ ಹೆಚ್ಚಾಗಿ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಏನು ಹೇಳ್ತಾರೆ ಅಂದರೆ, ಯೋಸೇಫನು ಯೇಸುಸ್ವಾಮಿಯ ಮರಣದ ಒಂದು ಪರಿಸ್ಥಿತಿಯಲ್ಲಿ ಯೋಸೇಫನು ಇರಲಿಲ್ಲ. ಯೇಸುಸ್ವಾಮಿಗೆ ತಾಯಿ ತಮ್ಮಂದಿರಿದ್ದಾರೆ. ಆದರೆ ಪರಿಸ್ಥಿತಿ ಹೇಗಿದೆ ಅಂದರೆ, ಸ್ವಂತ ತಮ್ಮಂದಿರು ಕೂಡ ಯೇಸುಸ್ವಾಮಿಯ ಮೇಲೆ ನಂಬಿಕೆ ಇಡದೆ ಹೋಗಿರುವಂಥ ಒಂದು ಪರಿಸ್ಥಿತಿ. ಈ ಒಂದು ಸಮಯದಲ್ಲಿ ಯೇಸುಸ್ವಾಮಿ ಏನು ಮಾಡ್ತಿದ್ದಾರೆ ಅಂದರೆ, ತಾನು ಶಾರೀರಿಕವಾಗಿ ತನ್ನ ತಾಯಿಯ ಸಂಗಡ ಇರೋದಿಲ್ಲ, ಆದರೆ ಯೇಸುಸ್ವಾಮಿ ತನ್ನ ತಾಯಿಯನ್ನು ಗಮನಿಸಿಕೊಳ್ಳೋದಕ್ಕಾಗಿ ತನ್ನ ಪ್ರೀತಿಯ ಶಿಷ್ಯನಾದಂಥ ವೇದ ಪಂಡಿತರು ಏನು ಹೇಳ್ತಾರೆ, ಇದು ಯೋಹಾನನ ಸೂಚಿಸುತ್ತೆ. ಕಾರಣ ಯೇಸುಸ್ವಾಮಿ ಪರ್ವತಕ್ಕೆ ಹೋಗಿ ಅಲ್ಲಿ ರೂಪಾಂತರ ಹೊಂದುವಾಗ 3 ಜನ ಹೋದರು, ಯಾಕೋಬ, ಯೋಹಾನ ಮತ್ತು ಪೇತ್ರ. ಅದೇ ಈ ಒಂದು ಯೋಹಾನನ ಸುವಾರ್ತೆ 13:20 ನಾವು ನೋಡಬೇಕಾದ್ರೆ ಒಂದು ಶಿಷ್ಯ ಯೇಸುಸ್ವಾಮಿ ಎದೆಗೆ ಹೊರಗಿರ್ತಾನೆ. ಪೇತ್ರನ ಹೇಳ್ತಾನೆ ಆ ಶಿಷ್ಯನನ್ನು ನೋಡಿ, ಯೇಸುಸ್ವಾಮಿ ಯಾರು ಕುರಿತಾಗಿ ಹೇಳಿದ್ರು ನೋಡು ಅಂತ. ಸೊ ಅಲ್ಲೂ ಕೂಡ ಯೇಸುಸ್ವಾಮಿಯ ಪ್ರೀತಿಯ ಶಿಷ್ಯ ಅಂತ ಬರೆಯಲ್ಪಟ್ಟಿದೆ. ಅದು ಪೇತ್ರ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಇದ್ರೆ ಯಾಕೋಬ ಇಲ್ಲ ಯೋಹಾನ. ಆದರೆ ಯೋಹಾನನ ಪತ್ರಿಕೆಗಳನ್ನು ನೀವು ಗಮನಿಸಬೇಕಾದ್ರೆ ಅವ್ರು ಹೇಳ್ತಾರೆ, ಯೇಸುಸ್ವಾಮಿನ ನಾವು ಕಣ್ಣಾರೆ ನೋಡಿದ್ದೇವೆ, ಯೇಸುಸ್ವಾಮಿನ ನಾವು ಮುಟ್ಟಿದ್ದೇವೆ ಅಂತ. ಆದ್ದರಿಂದ ಆ ಪ್ರೀತಿಯ ಶಿಷ್ಯನ ಇಲ್ಲಿ ಬಂದು ಆ ಯೋಹಾನನೇ ಆಗಿರೋದಕ್ಕೆ ಸಾಧ್ಯ ಅಂದ ಯೇಸುಸ್ವಾಮಿ ಹೇಳ್ತಾರೆ. ಅದಾದ್ಮೇಲೆ ವಾಕ್ಯ ಹೇಳುತ್ತೆ, ಅವರು ಇದಾದ ನಂತರ ಆ ಒಂದು ಶಿಷ್ಯನ ಏನು ಮಾಡ್ತಾರಂದರೆ, ಆ ಹೊತ್ತಿನಿಂದ ಆ ಶಿಷ್ಯನ ಆಕೆಯನ್ನು ಅಂದರೆ ಯೇಸುಸ್ವಾಮಿಯ ತಾಯಿಯನ್ನು ಮನೆಯಲ್ಲಿ ಇರಿಸಿಕೊಂಡು ಅಂತ. ಇದನ್ನು ಯೋಚಿಸಿ ನೋಡ್ರಿ, ಎಲ್ಲ ಇರುವಂಥ ಪರಿಸ್ಥಿತಿಯಲ್ಲಿ ಹಣ ಇದೆ, ಐಶ್ವರ್ಯ ಇದೆ ಜನರಿಗೆ, ಆದರೆ ತಂದೆ ತಾಯಿಯನ್ನು ಬಿಡುವಂಥ ಒಂದು ಪರಿಸ್ಥಿತಿ ಈಗಿನ ಕಾಲಘಟ್ಟದಲ್ಲಿ. ಆದರೆ ತನ್ನ ತಾಯಿಯ ಮುಂದೆ ಮರಣವನ್ನು ಹೊಂದುವಂಥ ಯೇಸುಸ್ವಾಮಿ ತನ್ನ ತಾಯಿಯನ್ನು ಸನ್ಮಾನಿಸೋದನ್ನು ಇಲ್ಲಿ ನಾವು ಕಾಣ್ತೇವೆ. ಕಾರಣ ಹೆತ್ತ ತಂದೆ ತಾಯಿಗಳನ್ನು ನಾವು ಮುಪ್ಪಿನಲ್ಲಿ ಕೂಡ ಅವ್ರನ್ನ ಗಮನಿಸಿಕೊಳ್ಳೋದು ನಾವು ಅವ್ರನ್ನ ಸನ್ಮಾನಿಸಿದಂತೇನೆ. ಈ ಒಂದು ಜಗತ್ತಿನಲ್ಲಿ ಈ ಒಂದು ಸಮಯದಲ್ಲಿ ಎಷ್ಟೋ ಜನ ತಂದೆ ತಾಯಿಗಳನ್ನು ಮರೆತು ಬಿಡ್ತಾರೆ, ತಂದೆ ತಾಯಿಗಳನ್ನು ಗಮನಿಸೋದಿಲ್ಲ, ಪ್ರೀತಿಸೋದಿಲ್ಲ, ಅವ್ರನ್ನ ಕೈ ಬಿಡ್ತಾರೆ. ಹಣವು, ಐಶ್ವರ್ಯ, ಪದವಿಗಳು ಬಂದಾಗ ತಂದೆ ತಾಯಿಯನ್ನು ಕೂಡ ನೋಡಿಕೊಳ್ಳದ ಒಂದು ಪರಿಸ್ಥಿತಿ, ಹೆಚ್ಚಾದಂಥ ಓಲ್ಡ್ ಏಜ್ಗಳು, ಅದು ಬಹಳ ದುಃಖಕರವಾದ ವಿಷಯ. ಆದರೆ ಈ ರೀತಿಯಾಗಿರುವಂಥ ಕಾಲಘಟ್ಟದಲ್ಲಿ ನೀವು ಯೇಸುಸ್ವಾಮಿಯ ಜೀವಿತವನ್ನು ನೋಡ್ರಿ, ಅದು ಯಾಕೆ ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಕಾರ್ಯ, ನಿಮ್ಮ ಜೀವಿತದಲ್ಲಿ ನಾನು ಏನು ಮಾಡಬೇಕು ಅಥವಾ ಏನು ಡಿಸಿಷನ್ ತೆಗೆದುಕೊಳ್ಬೇಕು ಅಂತ ನೀವು ನೋಡಬೇಕಾದ್ರೆ ನಿಮಗೆ ಒಂದು ಕರ್ತನ ವಾಕ್ಯವೇ ನಮಗೆ ಮಾದರಿ. ಆದರೆ ಅದರಲ್ಲಿಯೂ ನಿಮಗೆ ಹೆಚ್ಚಾದ ಒಂದು ಆಲೋಚನೆ ಬೇಕಂದರೆ ನೀವು ಯೇಸುಸ್ವಾಮಿಯ ಜೀವಿತವನ್ನು ನೋಡಿದ್ರೆ ನಿಮಗೆ ಉತ್ತರ ಸಿಕ್ಬಿಡುತ್ತೆ. ಆದ್ದರಿಂದ ಯೇಸುಸ್ವಾಮಿಲಿ ತನ್ನ ತಾಯಿಯನ್ನು, ಬದುಕಿರುವಂಥ ತನ್ನ ತಾಯಿಯನ್ನು ಸನ್ಮಾನಿಸೋದು, ಸಾಯುವ ಪರಿಸ್ಥಿತಿಯಲ್ಲೂ ಕೂಡ ಯೇಸುಸ್ವಾಮಿ ತನ್ನ ತಾಯಿಯನ್ನು ಸನ್ಮಾನಿಸಿ ಅವರ ಕುರಿತಾಗಿ ಕಾಳಜಿ ವಹಿಸಿ ಯೇಸುಸ್ವಾಮಿ ನುಡಿಯುವಂಥ ಈ ಮಾತು, ತನ್ನ ಶಿಷ್ಯನನ್ನು ನೋಡಿ ಆಕೆ ನಿನ್ನ ತಾಯಿ, ತನ್ನ ತಾಯಿಯನ್ನು ನೋಡಿ ಆಕೆ ನಿನ್ನ ಮಗನು ಅಂತ ಹೇಳುವಂಥ ಮಾತು. ಸೊ ಇದೊಂದು ನಮ್ಮ ಜೀವಿತದಲ್ಲಿ ಒಂದು ಸವಾಲನ್ನು ತರುತ್ತೆ. ಅದೇನೆಂದರೆ, ದೇವರು ನಮಗೂ ತಂದೆ ತಾಯಿಗಳನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ತಂದೆ ತಾಯಿಗಳಿಲ್ಲದೆ ಇರುವವರಿಗೆ ಅದರ ದುಃಖ ಏನು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಮನುಷ್ಯರಿಗೆ ಒಂದೇನೆಂದರೆ, ಇರುವಾಗ ನಮಗೆ ಬೆಲೆ ತಿಳಿಯೋದಿಲ್ಲ, ಆದರೆ ಇಲ್ದಿರುವಾಗ ಅದರ ಬೆಲೆ ನಮಗೆ ಚೆನ್ನಾಗಿ ತಿಳಿಯುತ್ತೆ. ಆದ್ದರಿಂದ ಯೇಸುಸ್ವಾಮಿ ಸಾವಿನಲ್ಲೂ ತನ್ನ ತಂದೆ ತಾಯಿಯನ್ನು ಸನ್ಮಾನಿಸುತ್ತಾರೆ. ಅಂದರೆ ನಮ್ಮ ಜೀವಿತದಲ್ಲಿ ನಾವು ಹೇಗಿದ್ದೇವೆ,
ಯೇಸುಸ್ವಾಮಿ, ನಾನು ಈ ಉಳಿದಿರುವಂಥ ಸಮಯದಲ್ಲಿ ಯೇಸುಸ್ವಾಮಿ ಜೀವಿತದಲ್ಲಿ ಪೌಲನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ. 10 ಆಜ್ಞೆಗಳನ್ನು ಕೊಡುವಾಗ ಅದಾದಮೇಲೆ ವಿಮೋಚನಾ ಕಾಂಡ 20:12 ಮತ್ತು ಧರ್ಮೋಪದೇಶ ಕಾಂಡ 5:16 ಹೇಳ್ತಾರೆ, ದೇವರು ನಿನ್ನ ತಂದೆಯ ತಾಯಿಯನ್ನು ನೀನು ಸನ್ಮಾನಿಸು, ಆಗ ನಿನಗೆ ಮೇಲಾಗುವುದು ಅಂತ. ಪೌಲನು ಹೊಸ ಒಡಂಬಡಿಕೆಯಲ್ಲಿ ಬಂದು ಹೇಳ್ತಾರೆ, ನಿನ್ನ ತಂದೆ ತಾಯಿಗಳನ್ನು ನೀನು ಸನ್ಮಾನಿಸಾಗ ನೀನೇನು ಮಾಡ್ತೀಯ, ಭೂಮಿಯ ಮೇಲೆ ಬಹುಕಾಲ ನೀನು ಬದುಕುವಿ. ಇದೇ ಆಜ್ಞೆ, ಒಂದು ಹೇಗೆ ಹೇಳೋದು, ಒಂದು ಆಶೀರ್ವಾದ ಸಹಿತವಾದಂಥ ಒಂದು ಆಜ್ಞೆ ಅಂತ ಅವ್ರು ಹೇಳ್ತಾರೆ. ಯೇಸುಸ್ವಾಮಿಯ ಜೀವಿತದಲ್ಲಿ 2 ವಿಷಯ ಹೇಗೆ ತಂದೆ ತಾಯಿಯನ್ನು ಸನ್ಮಾನಿಸಿದ್ರು ಅನ್ನುವಂಥದ್ದು. ಒಂದು, ಯೇಸುಸ್ವಾಮಿ ಆ ಒಂದು ದೇವಾಲಯಕ್ಕೆ ಹೋಗಿ ದೇವರ ವಾಕ್ಯಗಳನ್ನು ಹಂಚಿಕೊಳ್ಬೇಕಾದ್ರೆ ಆ ಬೋಧಕರು ಕೂಡ ಸಭೆಯಲ್ಲಿ ನಮ್ಗೆ ಹಲವಾರು ಸಾರಿ ಹೇಳಿದ್ದಾರೆ, ಅವ್ರ ತಂದೆ ತಾಯಿ ತಿರುಗಿ ಬಂದು ಕೇಳ್ತಾರೆ. ಆಗ ಯೇಸುಸ್ವಾಮಿ ಏನು ಮಾಡ್ತಾರೆ ಅಂದರೆ, ಲೂಕನ ಸುವಾರ್ತೆ 2ನೇ ಅಧ್ಯಾಯ 51ನೇ ವಚನ ನೀವು ಗಮನಿಸಿರಿ, ಅಲ್ಲಿ ವಾಕ್ಯ ಹೇಳುತ್ತೆ, ನನ್ನ ಜೀವಿತಕ್ಕೂ ಕೂಡ ಒಂದು ರೀತಿಯಾಗಿ ತಿರುವು ಕೊಟ್ಟಂಥ ವಚನ ಇದು. ನನ್ನ ಮದುವೆಯ ಕಾರ್ಯದಲ್ಲಿ ನಾನು ಪ್ರಾರ್ಥಿಸುವಾಗ ದೇವರು ನನ್ನೊಂದಿಗೆ ಮಾತನಾಡಿದ ವಚನ. ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ 51ನೇ ವಚನ. ತಂದೆ ತಾಯಿ ಬಂದು ಕೇಳ್ತಾರೆ, ಎಲ್ಲಿ ಹೋಗಿದ್ರೆ ನೀವು, ನಾನು ನಿಮ್ಮನ್ನು ಹುಡುಕ್ತಿದ್ದೀವಿ ಅಂತ. ಯೇಸುಸ್ವಾಮಿ ಹೇಳುವಂಥ ಮಾತು, ಅವ್ರು ಹೇಳ್ತಾರೆ, ನೀವು ನನ್ನನ್ನು ಹುಡುಕಿದ್ದೇನೋ ಅಂದರೆ ನೀವು ನನ್ನನ್ನು ಯಾಕೆ ಹುಡುಕ್ತೀರಿ, ನಾನು ತಂದೆಯ ಕಾರ್ಯದಲ್ಲಿ ಇರಬೇಕನ್ನೋದು ನಿಮಗೆ ಗೊತ್ತಿಲ್ವಾ ಅಂತ 12ನೇ ವರ್ಷದಲ್ಲಿ ಹೇಳ್ತಾರೆ. ಆದರೆ ಅದು ಯೇಸುಸ್ವಾಮಿಗೆ ನೇಮಿಸಲ್ಪಟ್ಟಿರದ ಒಂದು ಸಮಯ. ಅದಾದಮೇಲೆ ವಾಕ್ಯ ಏನು ಹೇಳುತ್ತೆ ಅಂದರೆ, ಆದರೆ ಆತನು ಹೇಳಿದ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು ಅಂತ. ಎಷ್ಟು ವರ್ಷ? 12 ವರ್ಷದಿಂದ ಆರಂಭಿಸಿ 30 ವರ್ಷದವರೆಗೆ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಅಧೀನನಾಗಿದ್ದನು. ಈ 18 ವರ್ಷ ಸತ್ಯವೇದದಲ್ಲಿ ನಮಗೆ ಹೆಚ್ಚಾಗಿ ಬರೋದಿಲ್ಲ. ಯೇಸುಸ್ವಾಮಿ ಸೇವೆಗೆ ಹೋಗಿ ಆ ಸಮಯ ಅಲ್ಲ ಅಂತ ತಿಳಿದು 12ನೇ ವರ್ಷದಿಂದ ಬಂದು 30 ವರ್ಷದವರೆಗೆ ವಾಕ್ಯ ಹೇಳುತ್ತೆ ಇದು ಅಧೀನನಾಗಿದ್ದನು ಅಂದಮೇಲೆ ನೆಕ್ಸ್ಟ್ ಬರೋದೇ ಯೇಸುಸ್ವಾಮಿ ಸೇವೆಗೆ ಮುಂಚೆ ದೀಕ್ಷಾಸ್ನಾನವನ್ನು ತೆಗೆದುಕೊಂಡು ಸೇವೆಗೆ ಹೋಗುವಂಥದ್ದು. ಆದರೆ ಯೇಸುಸ್ವಾಮಿಗೆ ದೀಕ್ಷಾಸ್ನಾನದಲ್ಲಿ ತಂದೆಯಾದ ದೇವರು ಕೊಟ್ಟಂಥ ಸರ್ಟಿಫಿಕೇಟ್ ಏನು ಗೊತ್ತಾ? ಈತನ ನನ್ನ ಪ್ರಿಯನಾದ ಮಗನು ಅಂತ. ಯೇಸುಸ್ವಾಮಿ ಇನ್ನೂ ಸೇವೆ ಆರಂಭಿಸಿಲ್ಲ, ಯೇಸುಸ್ವಾಮಿ ಮಿರಾಕಲ್ಸ್ ಮಾಡಿಲ್ಲ. ಆದರೆ ಯೇಸುಸ್ವಾಮಿ ಈ ಒಂದು ಸರ್ಟಿಫಿಕೇಟ್ ಯಾಕೆ ಬಂತು? ಅವರು 30 ವರ್ಷದ ಜೀವಿತ, 3.5 ವರ್ಷದ ಸೇವೆ. ನಾವೇನು ಹೇಳ್ತೀವಲ್ಲ, ಯೇಸುಸ್ವಾಮಿ ಅದ್ಭುತ ಮಾಡಿದ್ರು, ಯೇಸುಸ್ವಾಮಿ ಮರಣ ಹೊಂದಿದ್ರು, ಎಲ್ಲ ನಿಜ. ಆದರೆ ಯೇಸುಸ್ವಾಮಿನ ತಂದೆಯಾದ ದೇವರನ್ನು ನೋಡಿ ಈತನ ನನ್ನ ಮೆಚ್ಚುಗೆಯಾದ ಮಗನು ಎಂದು ಹೇಳಿತು 30 ವರ್ಷದ ಜೀವಿತದ ಸಾಕ್ಷಿ. ಅದೇ ಯೇಸುಸ್ವಾಮಿ ಇನ್ನೊಂದು ಕಡೆಯಲ್ಲಿ ತನ್ನ ತಾಯಿ, ಇಲ್ಲಿ ದ್ರಾಕ್ಷಾರಸ ಖಾಲಿಯಾಗಿದೆ, ನೀನು ಹೋಗಿ ನೋಡು ಅಂತ ಹೇಳ್ಬೇಕಾದ್ರೆ ಯೇಸುಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ತನ್ನ ತಾಯಿಯನ್ನು ನೋಡಿ, ಇದು ಸಮಯ ಅಲ್ಲ, ನೀವು ಯಾಕೆ ನನಗೆ ಹೇಳ್ತೀರಾ ಅಂತ ಹೇಳ್ತಾರೆ. ನಾವು ಒಂದನ್ನು ತಿಳಿದುಕೊಳ್ಬೇಕು, ತಂದೆ ತಾಯಿಯನ್ನು ನಾವು ಸನ್ಮಾನಿಸಬೇಕು, ನಿಜ, ಅದರಲ್ಲಿ ಬದಲಾವಣೆ ಇಲ್ಲ. ಸನ್ಮಾನಿಸುವಾಗ ದೇವರು ನಮಗೆ ಮೇಲನ್ನು ಕೊಡುತ್ತಾರೆ, ಅದು ನಿಜ. ಆದರೆ ಯೇಸುಸ್ವಾಮಿಯ ಜೀವಿತ ಹೇಗಿದೆ ಗೊತ್ತಾ? ಅದು ಸಮತೋಲನದಿಂದ ಕೂಡಿದೆ, ಎಕ್ಸ್ಟ್ರೀಮ್ಸ್ ಅಲ್ಲ. ದೇವರ ಮಕ್ಕಳು ಯಾವಾಗಲೂ ಯಾವ ಎಕ್ಸ್ಟ್ರೀಮ್ಸ್ಗಳು ಕೂಡ, ಎಕ್ಲಿಸಿಯಾಸ್ಟಿಸ್ ಪ್ರಸಂಗಿ 7:18 ಹೇಳುತ್ತೆ, ಯಾವ ವಿಪರೀತಗಳು ಕೂಡ ನಮಗೆ ಅಪಾಯನೇ. ದೇವರಿಗೆ ಭಯಪಡುವ ವ್ಯಕ್ತಿ ಹಿ ವಿಲ್ ಸ್ಟೇ ಅವೇ ಫ್ರಮ್ ಎಕ್ಸ್ಟ್ರೀಮ್ಸ್. ಎಲ್ಲ ವಿಪರೀತಗಳಿಂದ ಇರ್ತಾನೆ. ಆದರೆ ಅವನ ಜೀವಿತ ಹೇಗಿರುತ್ತೆ ಗೊತ್ತಾ? ಬ್ಯಾಲೆನ್ಸ್ಡ್ ಆಗಿರುತ್ತೆ. ಅದೇನಂದರೆ ಈ ವಿಷಯದಲ್ಲಿ ಅಂದರೆ ತಂದೆ ತಾಯಿನ ಸನ್ಮಾನಿಸಿ. ಆದರೆ ಪೌಲನು ಹೇಳುವಂಥ ವಾಕ್ಯವನ್ನು ನೀವು ಹೊಸ ಒಡಂಬಡಿಕೆಯಲ್ಲಿ ಗಮನಿಸಿದರೆ, ಕರ್ತನಲ್ಲಿ ನೀವು ತಂದೆ ತಾಯಿಗೆ ವಿಧೇಯರಾಗಿರ್ರಿ ಅಂತ ಹೇಳ್ತಾರೆ. ಅದರ ಅರ್ಥ, ನಿಮ್ಮ ತಂದೆ ತಾಯಿ ಒಂದು ವೇಳೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅವರು ನಿಮಗೆ ಆಲೋಚನೆಯನ್ನು ಕೊಡುವುದಾದರೆ ನೀವು ಅದನ್ನು ಸ್ವೀಕರಿಸಬಾರ್ದು. ಇದನ್ನು ಯಾರು ತಪ್ಪಾಗಿ ನೆನೆಸ್ಬೇಡ್ರಿ. ಆದರೆ ಕ್ರಿಸ್ತನ ಜೀವಿತವೂ ಕೂಡ ಹಾಗೆ. ತಂದೆ ತಾಯಿಯನ್ನು ನೀವು ಸನ್ಮಾನಿಸಬೇಕು, ಅವ್ರನ್ನ ನೀವು ನೀವು ನೋಡ್ಕೊಳ್ಬೇಕು, ಇದೆಲ್ಲವೂ ಇದೆ. ಅದೇ ರೀತಿಯಾಗಿ ಇನ್ನೊಂದು ಕಡೆಯಲ್ಲಿ ಏನಂದರೆ, ದೇವರನ್ನು ಮೀರಿ ನೀವು ಯಾರಿಗೂ ಕೂಡ ಅಧೀನರಾಗಬಾರ್ದು. ಅಂದರೆ ನಿಮ್ಮ ತಂದೆ ತಾಯಿ ಹೇಳುವಂಥ ಆಲೋಚನೆಗಳು ಕರ್ತನಿಗೆ ವಿರುದ್ಧವಾಗಿದ್ದರೆ, ದೇವರ ವಚನಕ್ಕೆ ವಿರುದ್ಧವಾಗಿದ್ದರೆ, ನೀವು ಆ ಸಮಯದಲ್ಲಿ ನೀವು ದೇವರ ಪಕ್ಷದಲ್ಲಿ ನಿಲ್ಲಬೇಕು. ಒಂದೇ ಒಂದು ಕಾರ್ಯ ನಾನು ಹೇಳಿ ಮುಗಿಸ್ತೀನಿ. ಪೇತ್ರನು ಎಲ್ಲ ಹೋಗಿ ದೇವರ ಸುವಾರ್ತೆಯನ್ನು ಹೇಳಬೇಕಾದ್ರೆ, ಅಪೊಸ್ತಲರ ಕೃತ್ಯಗಳು 5:29 ನೋಡ್ರಿ. ಅಲ್ಲಿ ಹೇಳ್ತಾರೆ, ಅವರು ದೇವರ ಸುವಾರ್ತೆಯನ್ನು ಸಾರಬಾರ್ದು, ದೇವರ ವಾಕ್ಯಗಳನ್ನು ಹಂಚಿಕೊಳ್ಬಾರ್ದು ಅನ್ನುವಾಗ ಪೇತ್ರನ ಒಂದು ಮಾತನ್ನು ಹೇಳ್ತಾರೆ. 5:29, ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕಲ್ಲ. ಅದು ತಂದೆ ತಾಯಿ ಆಗಿದ್ರು ಸರಿ, ಯಾರಾಗಿದ್ರೂ ಸರಿ, ದೇವರಿಗಿಂತ ಹೆಚ್ಚಾಗಿ ನಾವು ಯಾರಿಗೂ ವಿಧೇಯರಾಗಬಾರ್ದು. ತಂದೆ ತಾಯಿಯನ್ನು ಪ್ರೀತಿಸಬೇಕು, ಸನ್ಮಾನಿಸಬೇಕು, ಅದು ಒಂದು ಕಡೆ.
ಅದೇ ರೀತಿಯಾಗಿ ಇನ್ನೊಂದು ಕಡೆ ನಿಮ್ಮ ತಂದೆ ತಾಯಿಗಳು ನಿಮಗೆ ಕೊಡುವ ಆಲೋಚನೆಗಳು ಕರ್ತನ ವಾಕ್ಯಕ್ಕೆ ಅನುಗುಣವಾಗಿ ಇಲ್ಲದಿದ್ದರೆ, ದೇವರ ಆತ್ಮನಿಗೆ ಅನುಗುಣವಾಗಿ ಇಲ್ಲದಿದ್ದರೆ, ಆ ಸಮಯದಲ್ಲೂ ನೀವು ಯೇಸುಸ್ವಾಮಿ ಮಾಡಿದ್ದನ್ನೇ ಮಾಡಬೇಕು. ಅದೇನೆಂದರೆ, ತಂದೆ ತಾಯಿಗೆ ವಿಧೇಯರಾಗುವ ಬದಲು ಕರ್ತನ ವಾಕ್ಯಕ್ಕೆ ನೀವು ವಿಧೇಯರಾಗಬೇಕು. ಅದನ್ನ ಈ ಒಂದು ಪಾಠವನ್ನು ಕ್ರಿಸ್ತನ ಜೀವಿತದಿಂದ ಕಲಿತುಕೊಳ್ಳೋಣ. ದೇವರ ನಾಮಕ್ಕೆ ಮಹಿಮೆಯಾಗಿ ಜೀವಿಸೋಣ.